ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಿಮ್ಮ ಜೊತೆಗೆ ಎಲ್ಲರೂ ಬಾಯಿ ಚಪ್ಪರಿಸಿ ತಿನ್ನುವಂತಹ ಒಂದು ಜೋಳದ ರೊಟ್ಟಿಯ ಮುಟುಕಿ ಮಾಡುವ ರೆಸಿಪಿ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಬನ್ನಿ ಹಾಗಾದರೆ ಇದರ ರೆಸಿಪಿ ಯಾವ ಥರ ಇರುತ್ತೆ ಅಂತ ನೋಡೋಣ. ನಾನು ಈಗ ಆಲ್ರೆಡಿ ಒಂದು ಜೋಳದ ರೊಟ್ಟಿ ಮಾಡಬೇಕಾದ್ರೆ ಹಿಟ್ಟು ಯಾವ ಥರ ನಾದ್ಕೋಬೇಕು, ಯಾವ ಹದದಲ್ಲಿ ಇರಬೇಕು ಅನ್ನೋದನ್ನು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಈ ವಿಡಿಯೋ ಮಾಡಿ ಹಾಕಿದ್ದೀನಿ, ಹೋಗಿ ಒಂದ್ಸರಿ ನೋಡಿ. ಸೊ ಈಗ ನಾವು ಈ ಥರ ರೊಟ್ಟಿನ ಚೆನ್ನಾಗಿ ಲಟ್ಟಿಸ್ಕೋಬೇಕಾಗತ್ತೆ. ರೊಟ್ಟಿ ಬಂದು ಒಂದು ಹಿಟ್ಟು ಈ ಥರ ಇರಬೇಕು. ಈ ಥರ ಅತಿ ಮೆತ್ತಗೂ ಇರಬಾರ್ದು ಮತ್ತು ಅತಿ ಗಟ್ಟಿಯಾಗೂ ಇರಬಾರ್ದು. ರೊಟ್ಟಿ ಕೂಡ ಅಷ್ಟೇ ತೆಳುವಾಗಿರಬಾರ್ದು ಮತ್ತು ಅತಿ ದಪ್ಪವಾಗಿಯೂ ಇರಬಾರ್ದು. ಮೀಡಿಯಮಲ್ಲಿ ರೊಟ್ಟಿನ ನಾವು ಲಟ್ಟಿಸ್ಕೋಬೇಕಾಗತ್ತೆ. ಆಮೇಲೆ ಈ ಥರ ಚಲೋ ಹೊತ್ನಾಗ ನಾವು ನೀರು ಹಚ್ಚಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ರೊಟ್ಟಿನ ಜಾಸ್ತಿ ಬೇಯಿಸ್ಕೋಬೇಡ್ರಿ, ಒಂದು ಮೀಡಿಯಮಲ್ಲಿ ಬೇಯಿಸ್ಕೊರಿ. ಆಮೇಲೆ ನಾವು ಇದಕ್ಕೆ ಏನೇನು ಹಾಕಬೇಕಪ್ಪ ಅಂದ್ರೆ ಕಾದಿರ್ತಕ್ಕಂಥ ತುಪ್ಪ ಆಗಿರ್ಬೋದು, ಇಲ್ಲ ಒಳ್ಳೆಣ್ಣೆ ಆಗಿರ್ಬೋದು, ಆಮೇಲೆ ಗುರಾಳಿ ಪುಡಿ, ಶೇಂಗಾದ ಪುಡಿ, ಇಲ್ಲ ಅಂದ್ರೆ ಅಗಸಿ ಪುಡಿ, ಈ ಥರ ಯಾವುದಾದ್ರೂ ಪುಡಿ, ಖಾರದ ಪುಡಿ ಇದ್ದರೆ ಸಾಕು. ಆಮೇಲೆ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಶುಂಠಿ ಪೇಸ್ಟು, ಈ ಥರ ಇದಕ್ಕೆ ಚಲೋ ಹೊತ್ನಾಗ ಹಚ್ಕೊಂಡ್ಬಿಟ್ಟು, ಅಂದರೆ ರೊಟ್ಟಿಗೆ ಚಲೋ ಹೊತ್ನಾಗ ಹಚ್ಬೇಕ್ರಿ. ಅದನ್ನು ಹಚ್ಚಿದ ಆದ ನಂತರ ಇದನ್ನು ಚಲೋ ಹೊತ್ನಾಗ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಹಿಂಗೆ ಫೋಲ್ಡ್ ಮಾಡ್ಕೊಂಡು ಆದ ನಂತರ ಮತ್ತೆ ಇನ್ನೊಂದು ರೊಟ್ಟಿನ ಇದೇ ಥರ ಬೇಯಿಸ್ಕೋಬೇಕ್ರಿ. ನೋಡಿ, ಇವಾಗ ಮತ್ತೊಂದು ರೊಟ್ಟಿ ಕೂಡ ಆಲ್ರೆಡಿ ಬೇಯಿಸಾಗಿ ಲಟ್ಟಿಸಿಟ್ಟಿನಿ ರೀ ನಾನು. ಅದನ್ನು ಕೂಡ ಇದೇ ರೀತಿ ನಾನು ಬೇಯಿಸ್ಕೊತೀನಿ. ಇವಾಗ ಹಂಚಿನ ನೀವು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಈ ಎಲ್ಲ ಮಸಾಲ ಪದಾರ್ಥ ಹಾಕ್ಕೋಬೇಕ್ರಿ. ಇವಾಗ ಫಸ್ಟಿಗೆ ನಾನು ಹೈ ಫ್ಲೇಮಲ್ಲಿ ಇಟ್ಟು ರೊಟ್ಟಿನ ಚಲೋ ಹೊತ್ನಾಗ ಬೆನೆಸ್ಕೊತೀನಿ ರೀ. ಆದರೆ ಹೇಳಿದ್ನಲ್ರಿ, ರೊಟ್ಟಿನ ಸ್ವಲ್ಪ ನಾವು ಮೀಡಿಯಮಲ್ಲಿ ಬೆನೆಸ್ಕೋಬೇಕಾಗತ್ತೆ, ಜಾಸ್ತಿ ಕರ್ಗಾಗಂಗೆ ಬೆನೆಸ್ಕೋಬೇಡ್ರಿ. ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಇದು ಪೇಸ್ಟ್ ಹಾಕಿದ್ನಿ. ಅದಾದಮೇಲೆ ಶೇಂಗಾದ ಒಂದು ಚಟ್ನಿ ಪುಡಿ ಹಾಕಿದ್ದೀನಿ ರೀ. ಆಮೇಲೆ ಕಾದಿರ್ತಕ್ಕಂಥ ಒಂದು ತುಪ್ಪ ಇರುತ್ತಲ್ರಿ, ತುಪ್ಪನೂ ಹಾಕಿಬಿಟ್ಟು ಈ ಥರ ಚಲೋ ಹೊತ್ನಾಗ ರೊಟ್ಟಿಗೆ ನಾನು ಹಚ್ತಾ ಇದ್ದೀನಿ ರೀ. ಹಿಂಗೆ ಚಲೋ ಹೊತ್ನಾಗ ಹಚ್ಬೇಕಾದ್ರೆ ನಮ್ಮದು ಗ್ಯಾಸ್ ಏನಿರುತ್ತಲ್ರಿ ಅದನ್ನು ಲೋ ಫ್ಲೇಮ್ನಾಗ ಇಟ್ಕೊಂಡು ಈ ಥರ ಹಚ್ಬೇಕಾಗತ್ತೆ ರೀ. ಸೊ ಇದು ಕೂಡ ಇವಾಗ ರೆಡಿ ಆಯಿತು. ನಿಮ್ಮ ಮನ್ಯಾಗ ಏನಾದರೂ ಕೊತ್ತಂಬರಿ ಸೊಪ್ಪಿದ್ರೆ ಆ ಕೊತ್ತಂಬರಿ ಸೊಪ್ಪನ್ನ ಚಲೋ ಹೊತ್ನಾಗ ಸೋಸ್ಬಿಟ್ಟು ಅದನ್ನು ಇದ್ರಾಗ ಮಿಕ್ಸ್ ಮಾಡಿಕೊಂಡು ಈ ಥರ ಚಲೋ ಹೊತ್ನಾಗ ಕುಟ್ಟಿ ಆಮೇಲೆ ಈ ಥರ ಸ್ವಲ್ಪ ಕುಟ್ಬೇಕ್ರಿ. ಕುಟ್ಟಾದ ನಂತರ ನಿಮಗೆ ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕನ್ಸಿದ್ರೆ ಕಾದಿರ್ತಕ್ಕ ತುಪ್ಪ, ಇಲ್ಲಾಂದ್ರೆ ಮನೇಲಿ ಇರ್ತಕ್ಕಂಥ ಫ್ರೆಶ್ ತುಪ್ಪನ ಹಾಕ್ಕೊಂಡ್ಬಿಟ್ಟು ನೀವು ಈ ಥರ ಉಂಡೆ ಮಾಡ್ಕೋಬೋದು ರೀ. ಇವಾಗ ನಾನು ಇಲ್ಲಿ ತುಪ್ಪ ಜಾಸ್ತಿ ತಿನ್ನಲ್ಲ, ಹಾಗಾಗಿ ಮೊದಲು ಒಂದು ಉಂಡೆ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೆಯವರಂತರೂ ತುಪ್ಪ ಜಗ್ಗಿ ತಿಂತಾರೆ, ಹಾಗಾಗಿ ಅವ್ರಿಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ತುಪ್ಪ ಹಾಕಿಬಿಟ್ಟು ಮತ್ತೆ ಇದನ್ನು ಚಲೋ ಹೊತ್ನಾಗ ಕುಟ್ಕೋತಾ ಇದ್ದೀನಿ ರೀ. ಅಂದರೆ ತುಪ್ಪನ ಚಲೋ ಹೊತ್ನಾಗ ಅದಕ್ಕೆ ಮಿಕ್ಸ್ ಆಗಬೇಕು. ಈ ಥರ ಕುಟ್ಕೋತಾ ಇದ್ದೀನಿ ರೀ. ಹಿಂಗತ್ತೆ ಕುಟ್ಕೊಂಡು ಆದಮೇಲೆ ಮತ್ತೆ ಇದನ್ನು ಚಲೋ ಹೊತ್ನಾಗ ಈ ಥರ ಉಂಡೆ ಮಾಡ್ಕೋಬೇಕ್ರಿ. ನೋಡಿ, ಕೈಗೆ ಎಷ್ಟು ಚೆನ್ನಾಗಿ ಎಣ್ಣೆ ಹತ್ತೈತ್ರಿ ತುಪ್ಪದ್ದು. ಆಮೇಲೆ ಕೈ ಕೂಡ ನೆಕ್ಕಬೇಕು, ಆ ಥರ ಟೇಸ್ಟ್ ಐತ್ರಿ ಇದು. ಹಿಂಗೆ ನಾವು ಒಂದು ಜೋಳದ ರೊಟ್ಟಿನ ಮುಟ್ಗಿ ಮಾಡಿಕೊಂಡು ತಿನ್ಬೋದು. ಇದನ್ನು ಪ್ರತಿಯೊಬ್ಬರೂ ಇಷ್ಟಪಡ್ತಾರೆ, ಸಣ್ಣವರಿಂದ ಹಿಡಿದು ದೊಡ್ಡವರು ಕೂಡ ಇದನ್ನು ಇಷ್ಟಪಡ್ತಾರೆ. ಪಿಜ್ಜಾ, ಬರ್ಗರ್ ಈ ಥರ ಎಲ್ಲ ಕೊಡಬಲ್ದು. ಇಂಥದನ್ನ ಮನೇಲಿ ಮಾಡಿ ಮಕ್ಳಿಗೆ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿರಿ. ಈ ಒಂದು ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿರುತ್ತಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದ್ಸರಿ ಕಮೆಂಟ್ ಮೂಲಕ ತಿಳಿಸ್ರಿ ಫ್ರೆಂಡ್ಸ್. ಹಾಗೂ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡಿ. ಒಂದ್ಸರಿ ಈ ಒಂದು ಜೋಳದ ರೊಟ್ಟಿ ಮಿಟಕಿ ಮಾಡುವ ವಿಧಾನನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗಿತ್ತಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆಯ ಒಂದು ರೆಸಿಪಿ ಜೊತೆಗೆ ನಿಮ್ಮ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.